ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರು ಗ್ರಾಮದಲ್ಲಿರುವ ಆರ್ಎನ್ ಗೋಲ್ಡ್ ಪ್ಯಾಲೇಸ್ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಮಾಜಿ ಸದಸ್ಯರು ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಬೇಗೂರು ಆಂಜಿನಪ್ಪರವರು ತಮ್ಮ ಹುಟ್ಟುಹಬ್ಬವನ್ನು ಹಿತೈಷಿಗಳ ಹಾಗೂ ಅಭಿಮಾನಿಗಳ ಜೊತೆಗೂಡಿ ಸಡಗರ ಸಂಭ್ರಮದಿಂದ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಬೇಗೂರು ಆಂಜಿನಪ್ಪರವರಿಗೆ ಅಭಿಮಾನಿಗಳು, ಸ್ನೇಹಿತರು ಬೃಹತ್ ಗಾತ್ರದ ಸೇಬಿನ ಹಾರ ಮತ್ತು ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ತಿಳಿಸಿದರು. ಇನ್ನು ಈ ವೇಳೆ ಬಿಬಿಎಂಪಿ ಮಾಜಿ ಸದಸ್ಯರಾದ ಬೇಗೂರು ಆಂಜಿನಪ್ಪರವರು ಮಾತನಾಡಿ, ಪಕ್ಷ ನನಗೆ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೂ ಸಹ ಮಾಜಿ ಸಂಸದ ಡಿಕೆ ಸುರೇಶ್ ರವರ ಮಾರ್ಗದರ್ಶನದಲ್ಲಿ ಪ್ರಾಮಾಣಿಕವಾಗಿ ನಾನು ನಿಭಾಯಿಸುತ್ತೇನೆ ಎಂದರು. ಈಗಾಗಲೇ ಬೇಗೂರು ವಾರ್ಡ್ನ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ದು, ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬೂತ್ ಮಟ್ಟದಲ್ಲಿ ಸಂಘಟಿಸಿ ಮುಂಬರುವ ಜಿಬಿಎ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು. ಇನ್ನು ಕ್ಷೇತ್ರದ ಜನರು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ಎಂದಿಗೂ ಸಹ ಚ್ಯುತಿ ಬರದ ರೀತಿಯಲ್ಲಿ ನಾನು ನಡೆದುಕೊಳ್ಳುತ್ತೇನೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು ಹಾಗೂ ಸ್ನೇಹಿತರು, ಅಭಿಮಾನಿಗಳು, ಗ್ರಾಮಸ್ಥರು ಭಾಗವಹಿಸಿದ್ರು.
ಹುಟ್ಟುಹಬ್ಬದ ಪ್ರಯುಕ್ತ ನಾನು ಪ್ರತಿ ವರ್ಷವೂ ಬೇರೆ ಕಡೆ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಾಯಿದ್ವಿ. ಇವತ್ತು ನಮ್ಮ ಸ್ನೇಹಿತರೆಲ್ಲ ಇಲ್ಲಿ ಒಂದು ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮ ಇರಲೇಬೇಕು ಅಂತೇಳಿ ಒತ್ತಾಯ ಮಾಡಿದಾಗ ನಾವು ಇವತ್ತು ಇಲ್ಲೇ ಇರಬೇಕಾಯಿತು. ಇವತ್ತು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ನಮ್ಮೆಲ್ಲ ಕುಟುಂಬದವರು ಇರ್ಬೋದು, ಎಲ್ಲ ನಮ್ಮ ವಾರ್ಡ್ನ ಎಲ್ಲ ನನ್ನ ಎಲ್ಲ ಮತದಾರ ಬಂಧುಗಳು, ಮತ್ತು ವಿಶೇಷವಾಗಿ ಹೇಳಬೇಕು ಅಂದರೆ ಎಲ್ಲ ನಮ್ಮ ವಾರ್ಡಲ್ಲಿರ್ತಕ್ಕಂಥವ್ರು ನಮಗೆ ಒಂದು ಫ್ಯಾಮಿಲಿ ಥರ, ಎಲ್ಲ ಒಂದು ಕುಟುಂಬದ ಥರ ಇದ್ದವರು ಎಲ್ಲರೂ ಸಹ ಇವತ್ತು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಒಂದು ಬಂದು ನಮಗೆ ಆಶೀರ್ವಾದ ಮಾಡಿರೋದಕ್ಕೆ ಅವ್ರ ಕುಟುಂಬದವ್ರಿಗೂ ಎಲ್ಲರಿಗೂ ನಾನು ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೇನೆ. ಜೊತೆಗೆ ಇವತ್ತು ಈ ಥರ ಒಂದು ಕಾರ್ಯಕ್ರಮ ಮಾಡಿ ಬಂದಂಥ ಜನಗಳಿಗೂ ಸಹ ಏನೋ ಒಂದು ತಿಂಡಿ ವ್ಯವಸ್ಥೆ ಎಲ್ಲ ಏನೋ ಮಾಡಿದ್ದಾರೆ ಎಲ್ಲ, ಅದಕ್ಕೆ ಅವರಿಗೆಲ್ಲ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಂಬರುವ GBA ಚುನಾವಣೆಗೆ ತಾವು ಒಂದು ಈ ಭಾಗದಲ್ಲಿ ಯಾವ ಥರ ಸಂಘಟನೆ ಮುಂದಾಗ್ತಿದೆ ಸರ್? ಮೇಡಮ್, ನಮ್ಮ GBA ಚುನಾವಣೆದು ಹೇಳಬೇಕು ಅಂತಂದರೆ, ನಮ್ಮ ಹಿಂದೆ ಇದ್ದಂಥ ವಾರ್ಡು 192 ಈಗ 5 ವಾರ್ಡ್ಗಳಾಗಿ ವಿಭಜನೆ ಆಗಿದೆ. 5 ವಾರ್ಡ್ಗಳು ಅಲ್ಲಿ 4 ಜನರಲ್ ಆಗಿದೆ, ಅದರಲ್ಲಿ 1 ಲೇಡಿ ಮತ್ತು 1 BCM ಈ ಥರ ಆಗಿದೆ. ಇನ್ನು 3ರಲ್ಲಿ ಎಲ್ಲಾದರೂ ಎಲ್ಲಿ ಅವಕಾಶ ಹೇಳ್ತಾರೋ ವರಿಷ್ಠರ ಒಂದು ಇದ್ರ ಮೇಲೆ ನಾವು ಇದು ಮಾಡ್ತೀವಿ. ಅವರು ಕಂಟೆಸ್ಟ್ ಮಾಡು ಅಂದರೆ ಮಾಡೋದು, ಇಲ್ಲ ಅಂತಂದರೆ ಇಲ್ಲ. ನಮ್ಮದೇನು ಇದಂತಲ್ಲ. ಏನಿದ್ರು ನಮ್ಮ ಇದಕ್ಕೆಲ್ಲ ಮುಖ್ಯವಾಗಿ ಅಂತಂದರೆ ನಮ್ಮ DK ಸುರೇಶ್ ಅವರು ಯಾವ ನಿರ್ಧಾರ ತೊಗೊಂಡ್ರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಅವತ್ತಿಂದನೂ ನಮಗೆ ಅವರೇ ರಾಜಕೀಯವಾಗಿ ಒಂದು ಇದು ಮಾಡಿರ್ತಕ್ಕಂಥವ್ರು. ಅವರು ಯಾವ ರೀತಿ ಯಾವ ದಾರಿನಲ್ಲಿ ಹೋಗು ಅಂದರೆ ಆ ದಾರಿನಲ್ಲಿ ಹೋಗೋದಕ್ಕೆ ನಾವು ತಯಾರಿದ್ದೀವಿ. ಥ್ಯಾಂಕ್ ಯು. ನಮ್ಮ ಬೇಗೂರು ಭಾಗದ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಮಾಜಿ ಕಾರ್ಪೊರೇಟರ್ ಆದಂಥ ಹಾಗೂ ಅನುಷ್ಠಾನ ಯೋಜನಾ ಸಮಿತಿಯ ಅಧ್ಯಕ್ಷರಾದಂಥ ಆಂಜಿನಪ್ಪನವರಿಗೆ 58ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಖಂಡಿತ ಆ ಭಗವಂತ ಇನ್ನು ಈ ಒಂದು ಭಾಗದಲ್ಲಿ ಒಂದು ಜನರ ಸೇವೆಯನ್ನು ಮಾಡಲು ತಾಯಿ ಚಾಮುಂಡೇಶ್ವರಿ, ಯೇಸು ಕ್ರಿಸ್ತ ಅಲ್ಲ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಆರೋಗ್ಯವನ್ನು ನೀಡಲಿ ಎಂದು ಈ ಸಮಯದಲ್ಲಿ ನಾನು ಹೇಳಲು ಇಚ್ಛೆಪಡುತ್ತೇನೆ. ಥ್ಯಾಂಕ್ ಯು. ಮುಂದಿನ ದಿನದಲ್ಲಿ ನೋಡಿ, ನಮ್ಮ ಆಂಜಣ್ಣ ನಮ್ಮ ತಂದೆ ಕಾಲದಿಂದಲೂ ಅವರು ರಾಜಕೀಯ ಮಾಡುತ್ತಾ ಜನರ ಸೇವೆ ಮಾಡುತ್ತಾ ಬಂದಿರ್ತಾರೆ. ಖಂಡಿತ ಮುಂದೆ ಏನು GBA ಚುನಾವಣೆಯಲ್ಲಿ ಅವರು ಗೆದ್ದು ನಮ್ಮ ಬೇಗೂರು ಏನು ನಮ್ಮ ಗ್ರಾಮಸ್ಥರು ಹಾಗೂ ಎಲ್ಲ ಅವರ ಸ್ನೇಹಿತರ ಬಳಗದವರು ಎಲ್ಲರೂ ಸೇರಿ ಮುಂದೆ ನಮ್ಮ ಆಂಜಣ್ಣನವರಿಗೆ, ಯಾಕಂದರೆ ಒಂದು ಸರಿ ಗೆದ್ದಿದ್ದಾರೆ, ಖಂಡಿತ 2ನೇ ಬಾರಿನೂ ಅವ್ರು ಗೆಲ್ತಾರೆ. ಯಾಕಂದರೆ ಆ ರೀತಿ ಸೇವೆಯನ್ನು ಅವರು ಜನಕ್ಕೆ ತೋರಿಸ್ತಾವ್ರೆ, ಸೇವೆಯನ್ನು ಹಾಗೂ ಅಭಿವೃದ್ಧಿಯನ್ನು ಮಾಡ್ತಾವ್ರೆ. ಅವರಿಗೆ ಮುಂದಿನ ದಿನದಲ್ಲಿ ಒಂದು ಮೇಯರ್ ಆಗಿ ನಾವೆಲ್ಲ ನೋಡಬೇಕಂದು ಒಂದು ಆಸೆ ಇದೆ. ಥ್ಯಾಂಕ್ ಯು. 3ನೇ ತಾರೀಕು ಜುಲೈ 2026ರಂದು ಈ ಭಾಗದ ಬೇಗೂರು ವಾರ್ಡ್ನ 192, ಹಿಂದಿನ ವಾರ್ಡು 192, ಈ ಭಾಗದ ಬೇಗೂರಿನ ಆಂಜಿನಪ್ಪನವರು ಕಾರ್ಪೊರೇಟರ್ ಆಗಿದ್ದರು. ಕಾರ್ಪೊರೇಟರ್ ಆಗಿ ಈ ಬೇಗೂರಿನ ಒಂದು ವಾರ್ಡ್ನ ಇತಿಹಾಸನೇ ಬದಲಾವಣೆ ಮಾಡಿದ್ದಾರೆ. ಭಾಳಷ್ಟು ಕೆಲಸ ಕಾರ್ಯಗಳು ಮಾಡಿಕೊಂಡು ಜನ ಮೆಚ್ಚುವಂಥ ಕೆಲಸ ಮಾಡಿದ್ದಾರೆ. ಮತದಾರರು ಎಲ್ಲ ಸೇರಿಕೊಂಡು, ಈ ವಾರ್ಡ್ನ ಎಲ್ಲ ಮತದಾರರು ಸೇರಿಕೊಂಡು ಇವತ್ತು ಆಂಜಿನಪ್ಪನವರ ಹುಟ್ಟುಹಬ್ಬವನ್ನು ಈ ದಿನ ಬೇಗೂರಿನಲ್ಲಿ ಆಚರಣೆ ಮಾಡ್ತಿದ್ವು. ಪ್ರತಿ ವರ್ಷ ಬೇರೆ ಬೇರೆ ದೇವಸ್ಥಾನಕ್ಕೆ ಬೇರೆ ಬೇರೆ ಕಡೆ ಹೋಗ್ತಿದ್ವಿ. ಈ ವರ್ಷ ವಾರ್ಡ್ನಲ್ಲೇ ಎಲ್ಲ ಮತದಾರ ಬಂಧುಗಳ ಮಧ್ಯದಲ್ಲೇ ನಾವು ಹಬ್ಬ ಆಚರಣೆ ಮಾಡಬೇಕು ಅಂತೇಳಿ ಮತದಾರರು ಕೋರ್ಕೊಂಡಾಗ ಇಲ್ಲೇ ಮಾಡ್ಕೊಳ್ಳೋಣ ಅಂಥೇಳಿ ಈ ದಿನ ಬೇಗೂರು ವಾರ್ಡ್ನಲ್ಲಿ ಇಲ್ಲೇ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದಾರೆ. ಈ ಬೇಗೂರು 192ನೇ ವಾರ್ಡು 5 ವಿಭಾಗಗಳಾಗಿ 5 ವಾರ್ಡ್ಗಳಾಗಿ ವಿಂಗಡಣೆ ಮಾಡಿ ನಮ್ಮ DK ಸುರೇಶ್ ಅಣ್ಣವರು ಮಾರ್ಗದರ್ಶನದಲ್ಲಿ GBA ಚುನಾವಣೆ ನಡೀತದೆ. ಆ ಒಂದು ದೃಷ್ಟಿಯಲ್ಲಿ ಎಲ್ಲ ಹಂತದಲ್ಲೂ ಏನು SIR ಈಗ ಏನು ಸೆನ್ಸಸ್ ನಡೀತಾ ಇದೆ, ಎಲ್ಲರೂ ಭಾಗಿಯಾಗಿ ಕೆಲಸ ಮಾಡ್ತಿದ್ದೇವೆ. ಎಲ್ಲರೂ ಮತದಾರ ಬಂಧುಗಳು ಎಲ್ಲಿದ್ದಾರೆ, ಹೇಗಿದ್ದಾರೆ,
ಎಲ್ಲ ರೀತಿಯಾದ ಅವರಿಗೆ ಸಹಕಾರ ಕೊಟ್ಟು ನಾವು ಮತದಾರರಿಗೆ ಒಂದು ಮತದಾರ ಪಟ್ಟಿಯಲ್ಲಿ ಸೇರಲಿಕ್ಕೆ ಭಾಳಷ್ಟು ಅನುವು ಮಾಡಿಕೊಟ್ಟಿದ್ದೇವೆ. ಆ ಕಾರಣದಿಂದ ಈ ಹುಟ್ಟುಹಬ್ಬದ ಆಚರಣೆ ಆಂಜಿನಪ್ಪರಿಗೆ ಶುಭಾಶಯ ಕೋರ್ತಾ ನಾವನ್ನು ಎಲ್ಲರೂ ಬೇಗೂರು ವಾರ್ಡ್ನ ಶುಭಾಶಯ ಕೋರ್ತಿದ್ದೇವೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂಕಲ್. ಪ್ರೀತಿಯ ಜನನಾಯಕರಾದಂಥ ಶ್ರೀ ಆಂಜನಪ್ಪನವರ ಹುಟ್ಟುಹಬ್ಬದ ದಿನ, ಈ ದಿನ ವಿಶೇಷವಾಗಿ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಸೇರಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ದೇವರು ಅವರಿಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಇನ್ನು ಇದೇ ರೀತಿ ಮುಂದೆ ಸಾರ್ವಜನಿಕ ಜೀವನದಲ್ಲಿ ಅವರು ಸೇವಾ ಕಾರ್ಯವನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾಗಿ ಮುಂದುವರಿಬೇಕು ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ಇವತ್ತು ನಮ್ಮ ತಂದೆಯವರಾದಂಥ ಶ್ರೀ ಆಂಜನಪ್ಪರವರ 58ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಮಾಡಿದ್ವಿ. ಎಲ್ಲರೂ ಅವರ ಹಿತೈಷಿಗಳು, ಸ್ನೇಹಿತರು, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರಿಗೆ ಒಂದು ಆಶೀರ್ವಾದಗಳು ನೀಡಿ ಅವ್ರಿಗೆ ಇನ್ನಷ್ಟು ಜನಸೇವೆ ಮಾಡುವಂಥ ಅವಕಾಶ ಸಿಗಲಿ ಅಂತ ಆಶಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೂ ಜನಸೇವೆ ಮಾಡುವಂಥ ಒಂದು ಅವಕಾಶ ಬರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮ್ಮ ಚಿಕ್ಕಪ್ಪ ಅವ್ರದ್ದು ಹುಟ್ಟಿ ಹಬ್ಬ. ಹ್ಯಾಪಿ ಬರ್ಡೇ ಚಿಕ್ಕಪ್ಪ. ನಮ್ಮ ಮಾಜಿ ಕಾರ್ಪೊರೇಟರ್ದಂಥ ಎಂ ಆಂಜನಪ್ಪನವರು ಇವತ್ತು 58ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದ ಸಂದರ್ಭದಲ್ಲಿ ನಾವೆಲ್ಲರೂ ಅವರ ಅಭಿಮಾನಿಗಳಾಗಿ ಅವರ ಸ್ನೇಹಿತರಾಗಿ ಬಂದಿದ್ದೀವಿ. ಅದೇ ಅವರು ಏನಂದರೆ ಅವರು ಕೊಟ್ಟ ಮಾತಿನಂತೆ ದಿಟ್ಟ ಹೆಜ್ಜೆನ ಇಟ್ಕೊಂಡು ಕೆಲಸ ಕಾರ್ಯಗಳಲ್ಲಿ, ಸಮಾಜಮುಖಿ ಕಾರ್ಯಗಳಲ್ಲಿ ಹೋರಾಟಗಳನ್ನು ಮಾಡ್ಕೊಳ್ತಾ ನಮ್ಮ ಕಾರ್ಪೊರೇಟರಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ತುಂಬಾ ಕೆಲಸ ಮಾಡಿ ಶ್ರಮವಹಿಸಿ ಕೆಲಸ ಮಾಡಿರೋಂಥವ್ರು ಜನನಾಯಕರು ಅವರು. ಹಂಗಾಗಿ ತುಂಬ ಒಳ್ಳೆ ಗತ್ತಿದೆ. ಮುಂದಿನ ಹಿಂಗೆ ಇನ್ನು ಮುಂದೆ ಜನ ಏನು ಅವರ ಆಶ್ವಾಸನೆಗಳು ಇಟ್ಕೊಂಡಿದ್ದಾರೆ, ಮುಂದೆ ಏನು ಜನ ಸೇವೆ ಮಾಡಬೇಕು ಅಂದ್ಕೊಂಡಿದ್ದಾರೆ, ಅದೆಲ್ಲ ಹಿಂಗೆ ಮುಂದುವರಿತಾ ಜನ ಇನ್ನು ಒಳ್ಳೆ ಸೇವೆ ಮಾಡಲಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ, ಹೀಗೆ ಅವ್ರ ಸೇವೆ ಮುಂದುವರಿಲಿ ಅಂತ ಶುಭಾಶಯಗಳನ್ನ ಕೊಡ್ತೀವಿ.